ಕಾವೇರಿ ವಿವಾದ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಾಧ್ಯವಿಲ್ಲ ಎಂಬುದು ಕರ್ನಾಟಕದ ವಾದ. ಆದರೂ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸನ್ನು ಪ್ರಾಧಿಕಾರ ಎತ್ತಿ ಹಿಡಿದಿದೆ. ಹೀಗಾಗಿ ಕರ್ನಾಟಕಕ್ಕೆ ಹಿನ್ನಡೆ ಉಂಟಾಗಿದೆ. ತಮಿಳುನಾಡಿಗೆ ನೀರು ಹರಿಸುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ. ಈ ಕುರಿತು ಮಡಿಕೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಡಾ ಮಂತರಗೌಡ, ಹಾರಂಗಿ ಜಲನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು, ಇತ್ತೀಚೆಗಷ್ಟೇ ಡ್ಯಾಂನಿಂದ ನದಿಗೆ ನೀರು ಹರಿಸಲಾಗಿತ್ತು. ಆದರೆ ಬೇಸಿಗೆಯಲ್ಲಿ ನೀರಿನ ಅಭಾವ ಎದುರಾಗುವ ಸಾಧ್ಯತೆ ಇದ್ದು, ತಮಿಳುನಾಡಿಗೆ ನೀರು ಹರಿಸುವುದರಿಂದ ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಉಂಟಾಗಲಿದೆ. ಸರ್ವಪಕ್ಷ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯಲಿದೆ. ತಮಿಳುನಾಡಿಗೆ ನೀರು ಬಿಡಬಾರದು ಎಂಬ ಉದ್ದೇಶವಲ್ಲ. ಉತ್ತಮ ಮಳೆಯಾದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಡಾ ಮಂತರಗೌಡ ಹೇಳಿದರು. ನಮ್ಮ ದೃಷ್ಟಿಗೆ ಕಳೆದ ಒಂದು 10 ದಿವಸದಲ್ಲಿ ಹಾರಂಗಿ ಭಾಗ ಇರ್ಬೋದು, ಹಾರಂಗಿ ಕ್ಯಾಚ್ಮೆಂಟ್ ಏರಿಯಾ, ಅದೇ ರೀತಿಯಲ್ಲಿ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಉತ್ತಮ ಮಳೆ ಆಗಿದೆ. ಆ ಕಾರಣದಿಂದ ನಮ್ಮ ಹಾರಂಗಿ ಡ್ಯಾಮ್ ಇನ್ಫ್ಲೋ ಚೆನ್ನಾಗಿ ಮೊನ್ನೆ ತಾನೇ ಮ್ಯಾಕ್ಸಿಮಮ್ ಕೆಪಾಸಿಟಿ ತುಂಬಿತ್ತು. ಆ ಮ್ಯಾಕ್ಸಿಮಮ್ ಕೆಪಾಸಿಟಿ ತುಂಬಿರೋದ್ರಿಂದ ಕಳೆದ ಶನಿವಾರನೋ ಭಾನುವಾರನೋ ಇನ್ಫ್ಲೋನು ಔಟ್ಫ್ಲೋನ ಮ್ಯಾಚ್ ಮಾಡಿಕೊಂಡು ಆ ಡ್ಯಾಮ್ ಲೆವೆಲ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಾತ್ರ ಈ ಭಾಗದಲ್ಲಿ ಕಾವೇರಿ ಟು KRS ಹೋಗೋಂಥ ಜಾಗದಲ್ಲಿ ಇನ್ನೂ ಮಳೆ ಬೀಳಬೇಕಾಗುತ್ತೆ. ಮಾತ್ರ ನಮ್ಮಲ್ಲೇ ಡೆಫಿಸಿಟ್ ಇರೋದ್ರಿಂದ ಆ ಮಟ್ಟಕ್ಕೆ ನೀರು ಬಿಡ್ಬೋದೋ ಇಲ್ವೋ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತಾ ಇದೆ. ನಾವು ನಮ್ಮ ರೈತರಿಗೂ ರಕ್ಷಣೆ ಮಾಡಬೇಕು ಅಂತ ನಮ್ಮ ಆಸೆ. ನಮ್ಮ ಭಾಗದಲ್ಲಿ ದನ ಬೆಳೆಗೆ ಒಂದು ಕಡೆ ಇರಲಿ, ಬೇಸಿಗೆ ಬರೋಂಥ ಸಂದರ್ಭದಲ್ಲಿ ದನ ಕರೆಗಾದರೂ ಕೆರೆಗಾದರೂ ನೀರು ಬಿಡಬೇಕು ಅಂತ ನಮ್ಮ ಆಸೆ ಇದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿ ನಾವು ಚರ್ಚೆ ಮಾಡಿ ಹಾರಂಗಿ ಅಚ್ಚುಕಟ್ಟಲ್ಲಿ ನಮ್ಮ ಭಾಗದಲ್ಲಿ ಏನು ಡಿಸ್ಟ್ರಿಬ್ಯೂಟರ್ಸ್ ಇದೆ ಪ್ಲಸ್ ಮೇನ್ ಚಾನೆಲ್ ಇದೆ, ಅಲ್ಲಿ ರೈತರಿಗೆ ಇಲ್ಲಾಂದರೆ ಜಾನುವಾರಕ್ಕೆ ಕುಡಿಯೋ ನೀರು ಅವಕಾಶ ಕೊಡೋಕ್ಕೆ ನಾವು ಕೇಳ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ಈ ಥರ ಒಂದು 10-15 ದಿವಸ ಮಳೆ ಬೀಳಿದ್ರೆ ನನಗೆ ಗೊತ್ತಿರೋಂಗೆ KRS ತುಂಬಲಿ ಅಂತ ನಮ್ಮ ಎರಡೂ ದೇವತೆಗಳು, ಕಾವೇರಿ ಆಗಿರ್ಬೋದು, ಯೂತಪ್ಪ ಇಲ್ಲೆಲ್ಲ ಸ್ಥಳೀಯ ದೇವತೆಗೆ ಅವನ್ನ ಬೇಡ್ದ. ಮಾತ್ರ ನೋಡಿ ನಮ್ಮ ದುರಂತ ಅಂದರೆ ಮಳೆ ಇಲ್ಲೂ ಇದ್ದೀವಿ, ಈ ಥರ ಖುಷಿಯೋದು ನಮ್ಮ ಜಾಗದಲ್ಲಿ, ನೀರು ಅನುಭವಿಸೋದು ಬೇರೆಯವರು. ಆ ವಿಚಾರದಲ್ಲಿ ನಮಗೂ ವಿಶೇಷವಾಗಿ ನಮಗೆ ಒಂದು ರೀತಿಯಲ್ಲಿ ಈ ಥರ ಸಮಸ್ಯೆ ಬಗೆಹರಿಸೋಕ್ಕೆ ಒಂದು ಅನುದಾನ ಹೆಚ್ಚಿನ ಸಂಖ್ಯೆ ನೀಡಬೇಕು ಅಂತ. ಇನ್ನು ಕೊಡಗಿಗೆ ಸಚಿವ ಸ್ಥಾನದ ಕುರಿತಾದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಕೊಡಗಿಗೆ ಒಂದು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದೇವೆ, ಯಾರಿಗೆ ಸಿಕ್ಕಿದರೂ ಖುಷಿ ಇದೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಡಾ ಮಂತರಗೌಡ ಹೇಳಿದರು. ಇಲ್ಲಿ ಜಿಲ್ಲೆಗೆ ಒಬ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ, ಯಾರಿಗಾದರೂ ಕೊಟ್ಟರು ನಾವು ಖುಷಿ. ಇಲ್ಲೇನು ಅಂತಂದರೆ ಇಲ್ಲಿ 2004ನೇ ಇಸ್ವಿಲಿ 3 ಸಚಿವರಿದ್ದರು ನಮ್ಮ ಜಿಲ್ಲೆಗೆ, ನಮ್ಮ SM ಕೃಷ್ಣ ನೇತೃತ್ವದ ಸರ್ಕಾರ. ಅದ ನಂತರ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ರಂಜನ್ ಸರ್ ಅವರು 7-8 ತಿಂಗಳು ಮಿನಿಸ್ಟರ್ ಆಗಿದ್ರು. ಅದು ಮಧ್ಯದಲ್ಲಿ ಎಲ್ಲ ಹೇಳ್ದಂಗೆ ಹೊರಗಡೆ ಬಂದಿರೋಂಥ ಮಿನಿಸ್ಟ್ರುಗಳು. ಸ್ಥಳೀಯರಿಗೂ ಒಂದು ಅವಕಾಶ ಕೊಟ್ಟರೆ 100% ನಮ್ಮಲ್ಲಿ ಈ ಸ್ಥಳೀಯ ಸಮಸ್ಯೆಗಳ ಬಗೆಹರಿಸೋಕ್ಕೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಜಿಲ್ಲೆಗೆ ಒಬ್ಬರು ಕೊಡಿ ಅಂತ ನಾವು ಕೇಳ್ತೀವಿ, ಯಾರು ಕೊಟ್ಟರು ನಮ್ಮ